ರೈಟ್. ಇದೆಲ್ಲದರ ನಡುವೆ ಈಗ ಶಿವಾನಂದ ಪಾಟೀಲ್ ಮತ್ತು MB ಪಾಟೀಲ್ ಅವರ ಸಮರ ಹೊಸದಾಗಿ ಶುರುವಾಗಿದೆ. ನಿನ್ನೆ ತನಕ ಶಿವಾನಂದ ಪಾಟೀಲ್ರು ನೇರವಾಗಿ ಯತ್ನಾಳ್ ಮೇಲೆ ಬೈತಾ ಇದ್ರು ಅಥವಾ ಯತ್ನಾಳ್ ವಿರುದ್ಧ ಸಿಟ್ಟಾಗಿದ್ರು. ಈಗ MB ಪಾಟೀಲ್ರು ಶಿವಾನಂದ ಪಾಟೀಲ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದಕ್ಕೂ ಯತ್ನಾಳ್ಗೂ ಏನು ಸಂಬಂಧ ಇದೆಯಾ? ಯತ್ನಾಳ್ ಅವರ ಜಗಳಕ್ಕೆ ಅಥವಾ ಶಿವಾನಂದ ಪಾಟೀಲ್ ಮತ್ತು ಯತ್ನಾಳ್ ನಡುವಿನ ಜಗಳಕ್ಕೆ ಈಗ MB ಪಾಟೀಲ್ ಯಾಕೆ ಎಂಟ್ರಿ ಕೊಡ್ತಾ ಇದ್ದಾರೆ? ಇದಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಇತಿಹಾಸನೇ ಇದೆ. ಇಷ್ಟಕ್ಕೂ ಇವತ್ತು MB ಪಾಟೀಲ್ ಶಿವಾನಂದ ಪಾಟೀಲ್ ಅವ್ರ ಮೇಲೆ ಸಿಟ್ಟಾಗಿದ್ಯಾಕೆ ಅದರ ಸಂಪೂರ್ಣ ಕಹಾನಿಯನ್ನು ಹೇಳ್ತೀನಿ ಈ ಸ್ಟೋರಿ. ನಿಮ್ಮ ಅಪ್ಪಗೆ ಹುಟ್ಟಿದ್ರ ನೀವು ಇಬ್ರು ಹೋಗಿ ಸ್ಪೀಕರ್ ಕೊಟ್ಟು ರಾಜೀನಾಮೆ ಕೊಟ್ಟು ನಾನು ಹೇಗೆ ರಾಜೀನಾಮೆ ಕೊಟ್ಟಿದ್ದೀನಿ ಹಾಗೆ ನೀವು ರಾಜೀನಾಮೆ ಕೊಡಿ. ನಾಚಿಕೆ ಆಗ್ಬೇಕು ಅವನಿಗೆ ಅಷ್ಟೇ. ಮಾನ ಮರ್ಯಾದೆ ಇದ್ದವ್ರು ಹಿಂಗೆಲ್ಲ ಪತ್ರ ಕೊಡೋದಿಲ್ಲ. ಶಾಸಕ ಯತ್ನಾಳ್ ಸಚಿವ ಶಿವಾನಂದ ಪಾಟೀಲ್ ಮಧ್ಯೆ ರಾಜೀನಾಮೆ ಪ್ರಹಸನ ದೊಡ್ಡ ಸದ್ದು ಮಾಡಿದ್ದು, ನಾನು ಸ್ಪೀಕರ್ಗೆ ರಾಜೀನಾಮೆ ಕೊಟ್ಟಿದ್ದೀನಿ, ದಮ್ಮಿದ್ರೆ ನೀನು ಕೊಡು ಅಂತ ಶಿವಾನಂದ ಪಾಟೀಲ್ ಸವಾಲ್ ಹಾಕಿದ್ರು. ಇದಕ್ಕೆ ನಿನಗೆ ಮರ್ಯಾದೆ ಇಲ್ಲ ಅಂತ ಶಾಸಕ ಯತ್ನಾಳ್ ಕಿಡಿಕಾರಿದ್ರು. ಶುಕ್ರವಾರ ಒಳಗಾಗಿ ನೀವು ಕೊಡದೇ ಇದ್ರೆ ನೀವು ನಿಮ್ಮಪ್ಪಗೆ ಹುಟ್ಟಿಲ್ಲ ಅಂತಕ್ಕಂಥ ಮಾತು ಪದೇ ಪದೇ ಇದನ್ನ ವೇದಿಕೆ ಮೇಲೆ ಮಾತಾಡ್ಕೊತ ಹೋಗ್ತಿದ್ರು. ಅದು ಬೇಡ, ಅದು ಒಂದು ಅಂತ್ಯ ಆಗಬೇಕು. ರಾಜಕೀಯವಾಗಿ ನಾನರೇ ಬದುಕಬೇಕು, ಅವರೇ ಬದುಕಬೇಕು. ಆ ಜನ ಆ ಕ್ಷೇತ್ರದ ಬಿಜಾಪುರದವರೇ ಇರಲಿ, ಬಾಗೇವಾಡಿಯವರೇ ಇರಲಿ. ನಾಚಿಕೆ ಆಗ್ಬೇಕು ಅವನಿಗೆ ಅಷ್ಟೇ. ಮಾನ ಮರ್ಯಾದೆ ಇದ್ದವ್ರು ಹಿಂಗೆಲ್ಲ ಪತ್ರ ಕೊಡೋದಿಲ್ಲ. ಕಂಡೀಷನ್ ಹಾಕ್ತಾರೆ ಅಂತ ಯಾರು ಬರೀ 2 ಲೈನ್ ಬರಿಬೇಕಂತಿದೆ. ನಾನು ನನ್ನ ವಿಧಾನಸಭಾ ಕ್ಷೇತ್ರ ರಾಜೀನಾಮೆ ನೀಡುತ್ತಿದ್ದೇನೆ ವೈಯಕ್ತಿಕ ಕಾರಣದಿಂದ. ಇಷ್ಟಾದರೆ ಸ್ವೀಕಾರ ಆಗ್ತದೆ. ನೀವು ಬೇಕಾಬಿಟ್ಟು ಕಂಡೀಷನ್ ಹಾಕಿ ಮುಂದಿನ ವಿಧಾನಸಭೆಯವರೆಗೆ ಅವ್ರು ರಾಜೀನಾಮೆ ಕೊಡೋದಿದ್ರೆ ನನ್ನೊಂದು ಸ್ವೀಕಾರ ಮಾಡಬೇಡ ಅಂತ ಹೇಳಿದ್ರೆ ಮೂರ್ಖರು, ಅಯೋಗ್ಯರು, ತಲೆಯಿದ್ದ ಜನ ಇದನ್ನು ತಿಳ್ಕೋದಿಲ್ಲ. ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ MBP ಗರಂ. ನಿನ್ನೆ ಯತ್ನಾಳ್ ಸವಾಲು ಸ್ವೀಕರಿಸಿ ಶಾಸಕ ಶಿವಾನಂದ ಪಾಟೀಲ್ ರಾಜೀನಾಮೆ ನೀಡಿದ್ದರು. ಇದೀಗ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ಶಿವಾನಂದ ಪಾಟೀಲ್ ನಡುವಿನ ಸಮರ ಬೇರೆ ದಿಕ್ಕಿಗೆ ಹೊರಳಿದೆ. ಯತ್ನಾಳ್ ಮತ್ತು ಶಿವಾನಂದ ಪಾಟೀಲ್ ನಡುವಿನ ಫೈಟ್ಗೆ ಮತ್ತೊಬ್ಬ ಸಚಿವರು ಎಂಟ್ರಿ ಆಗಿದ್ದಾರೆ. ರಾಜೀನಾಮೆ ನೀಡಿ ಯತ್ನಾಳ್ ಸವಾಲು ಸ್ವೀಕರಿಸಿದ್ದ ಶಿವಾನಂದ ಪಾಟೀಲ್ಗೆ ಸಚಿವ MB ಪಾಟೀಲ್ ಗರಂ ಆಗಿದ್ದಾರೆ. ನಿಮ್ಮಿಬ್ಬರ ಜಗಳದಲ್ಲಿ ನನ್ನನ್ನ ಎಳಿಬೇಡಿ ಎಂದಿದ್ದಾರೆ. ನಾನು ಹೇಳಿದ್ರೆ ಇವರು ಬಹಳ ನನ್ಕಿಂತ ಮೊದಲು ಗೆಲ್ತಾನೆ ಇವ್ರದ್ದು. ಇಬ್ಬರು ಕೂಡಿ ಹಾಡಿ ನಾಗಟಾನ, ಕನ್ನೂರ ಎಲ್ಲಾ ಕಡೆ MB ಪಾಟೀಲ, BLD ಸಂಸ್ಥೆ, ಕುಟುಂಬ ರಾಜಕಾರಣ ಎಲ್ಲ ಮಾತಾಡಿ ಹಾಡಿ ಹೊಗಳಿ ಎಲ್ಲ ಮಾಡಿದಾರ. ಅದೆಲ್ಲಾನು ಹಾಕಿದ ಹಿಂದೆ ಒಂದು ಕಾಲಕ್ಕೆ ಯಾರ್ಯಾರು ಯಾವ ಪಕ್ಷನಾಗ, ನಾವು ಈಗ ಅವರು ಒಂದೇ ಪಕ್ಷನಾಗದೇವಿ. ಇಬ್ರು ಕೂಡಿ ಇವತ್ತೊಂದು ಪಕ್ಷ ಕಟ್ಟಬೇಕು, ಇವತ್ತು ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಬೇಕು. ಆ ದಿಶೆಯಲ್ಲಿ ನನ್ನ ಗಮನ ಇರ್ತದೆ. ಇಷ್ಟಕ್ಕೆ ನಾನು ಮಾತುಗಳನ್ನು ಹೇಳಿ ಮುಗಿಸ್ತೇನೆ. ಶಿವಾನಂದ ಪಾಟೀಲ್ ವಿರುದ್ಧ MB ಪಾಟೀಲ್ ಗರಂ ಆಗೋದಕ್ಕೆ ಮತ್ತೊಂದು ಕಾರಣ ಇದೆ. ಯತ್ನಾಳ್ ವಿರುದ್ಧ ಕಾಂಗ್ರೆಸ್ ನಾಯಕರು, ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ವಿಜಯಪುರದಲ್ಲಿ ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆಯಲ್ಲಿ ಶಿವಾನಂದ ಪಾಟೀಲ್ ಭಾಗಿಯಾಗಿದ್ರೆ MB ಪಾಟೀಲ್ ಬೆಳಗಾವಿಯಲ್ಲಿ ಇದ್ದರು. ಇದನ್ನೇ ಉಲ್ಲೇಖಿಸಿ ಮಾತನಾಡಿದ್ದ ಶಿವಾನಂದ ಪಾಟೀಲ್ MB ಪಾಟೀಲ್ ರನ್ನ ಕೆಣಕಿದ್ರು. ಇದೇ ವಿಚಾರ MB ಪಾಟೀಲ್ ಹಾಗೂ ಶಿವಾನಂದ ಪಾಟೀಲ್ ನಡುವೆ ಕಿರಿಕ ಶುರುವಾಗುವಂತೆ ಮಾಡಿದೆ. ಅದೆಲ್ಲ ತಿಳುವಳಿಕೆ ಇದ್ದನು ಕೂಡ ಅವ್ರು ಮಾತಾಡಿದಾರೆ. ಅದರಿಂದ ಉದ್ದೇಶ ಇವ್ರದ್ದೇನೋ ಬೇರೆನೇ ಇದೆ. ಉದ್ದೇಶ ತಿಳಿದುಕೊಂಡ್ರು ಕೂಡ ನಾನು ಅಲ್ಲಿ ಬೆಳಗಾವಿನಾಗಿದ್ದೀನಿ, ನಾನು ಜಿಲ್ಲಾ ಉಸ್ತುವಾರಿ ಸಚಿವ. ನಮ್ಮ ಜಿಲ್ಲೆ ಇವತ್ತೊಂದು ದಿವಸ ಅಲ್ಲಿ ಜನರು ಅಲ್ಲಿ ಬರಕ್ಕೆ ಹೋಗಿ ಮಾಡಿದ್ರು. ಶಿವಾನಂದ ಪಾಟೀಲ್ ಹಾವೇರಿ ಜಿಲ್ಲೆ ಉಸ್ತುವಾರಿ, ಅವ್ರಿಗೆ ನಿನ್ನೆ ಹುಬ್ಳಿಗೆ ಹೋಗಿದ್ರು. ಇವ್ರು ಹೋಗಿದ್ರಲ್ಲ ಹುಬ್ಳಿಗೆ. ಹೀಗೆ ಇದು ಗೊತ್ತಿದ್ದಾಗೂ ಕೂಡ ನಾನು ಪಕ್ಷದ ಹೈಕಮಾಂಡ್ಗೂ ಗಮನ ತರ್ತೇನೆ, ಇದನ್ನ ವರ್ಷಕ್ಕೂ ಗಮನ ತರ್ತೇನೆ. ಗೊತ್ತಿದ್ದಾಗೂ ಕೂಡ MB ಪಾಟೀಲ್ ಬಂದಿಲ್ಲ ಅಂದ್ರೆ ಏನು, ಉಸ್ತುವಾರಿ ಸಚಿವರು ಬರಬೇಕಾಗಿತ್ತು ಅಂದ್ರೆ ಇವ್ರು ಯಾರು ಹೇಳೋರು ನನಗೆ? ಉದ್ದೇಶ ಏನು ನಿಮ್ದು? ಕುಚ್ಚೋದತ್ತಂತ ಕೆಲಸ ಇದು, ಮಿಸ್ಯೂಸ್. ಈ ರೀತಿ ಏನೋ ಒಂದು ತಪ್ಪು ಸಂದೇಶವನ್ನ ಮುಸ್ಲಿಂ ಸಮುದಾಯಕ್ಕೆ ಕೊಡ್ಬೇಕಂತ ನೀವು ಬಯಸಿದ್ದೀರಿ. ಸಚಿವ MB ಪಾಟೀಲ್ ಹಾಗೂ ಸಚಿವ ಶಿವಾನಂದ ಪಾಟೀಲ್ ನಡುವಿನ ಈ ಕಿರಿಕ್ ಇದು ಮೊದಲಲ್ಲ. ವಿಜಯಪುರ ಜಿಲ್ಲೆ ರಾಜಕಾರಣ ಇಂಚಿಂಚು ಗೊತ್ತಿದ್ದವರಿಗೆ ಯತ್ನಾಳ್, ಶಿವಾನಂದ ಪಾಟೀಲ್, MB ಪಾಟೀಲ್ ನಡುವಿನ ಫೈಟ್ ನ ಆಳ ಗೊತ್ತಾಗಿ ಬಿಡುತ್ತೆ. ಜಾತಿ ಜನಗಣತಿ ವಿಚಾರದಲ್ಲೂ MB ಪಾಟೀಲ್ ಹಾಗೂ ಶಿವಾನಂದ ಪಾಟೀಲ್ ನಡುವೆ ಮಾತಿನ ಚಕಮಕಿ ನಡೆದಿತ್ತು. ಶಿವಾನಂದ ಪಾಟೀಲ್ ಸಹೋದರ ಕೂಡ MB ಪಾಟೀಲ್ ವಿರುದ್ಧವೇ ಚುನಾವಣೆ ನಿಲ್ಲೋದಕ್ಕೆ ಹೊರಟಿದ್ರು. ಶಿವಾನಂದ ಪಾಟೀಲ್ ಪುತ್ರಿ ಕೂಡ MB ಪಾಟೀಲ್ ವಿರುದ್ಧ ರಾಜಕೀಯಕ್ಕೆ ಧುಮುಕೋದಕ್ಕೆ ಮುಂದಾಗಿದ್ರು. ಇದೆಲ್ಲವೂ ಇದೀಗ ಮುಂದುವರಿದಂತೆ ಕಂಡು ಬರ್ತಾ ಇದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.